মনো চল নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 161. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಈಗ ಪ್ರೀತಿಯಿಂದ ಅಳಸಿಂಗ ಪೆರಮಾಳನ್ನ ಮತ್ತೆ ಸ್ಫೂರ್ತಿಗೊಳಿಸಿದ ಪತ್ರವನ್ನ ಬರೆದ್ರು. ಅವನು ಮಾಡಿದಂತಹ ಸೇವೆಯನ್ನ, ಅವನು ಮಾಡಿದಂತಹ ಕಾರ್ಯವನ್ನ ಕೃತಜ್ಞತಾಪೂರ್ವಕವಾಗಿ ಧನ್ಯವಾದನ್ನ ಸಮರ್ಪಿಸಿದ್ರು. ಅದರ ಜೊತೆಗೆ ವೃತ್ತಪತ್ರಿಕೆಗಳ ಮೂಲಕ ಅಮೆರಿಕಾದಲ್ಲಿ ಸ್ವಾಮೀಜಿ ಗಳಿಸಿದಂತಹ ಯಶಸ್ಸಿನ ವಿಷಯ ಈಗ ದೇಶದಾದ್ಯಂತ ಪ್ರಸಾರವಾಗ್ತಾ ಇದೆ. ಪ್ರತಿಯೊಂದು ಪಟ್ಟಣದಲ್ಲಿ, ಗ್ರಾಮದಲ್ಲಿ ವಿವೇಕಾನಂದರ ಹೆಸರು ಕೇಳಿ ಬರ್ತಿತ್ತು. ಕಲ್ಕತ್ತಾ, ಮದರಾಸುಗಳಲ್ಲಿ ನಡೆದಂತಹ ಸಭೆಗಳನ್ನು ಅನುಸರಿಸಿ ದೇಶದ ಹಲವಾರು ಭಾಗಗಳಲ್ಲಿ ಅದೇ ತರಹದ ಸಮಾರಂಭಗಳು ನಡೆಯಿತು. ಸ್ವಾಮೀಜಿಗೆ ಹಾಗೆ ಅವರು ಸಾಧಿಸಿದಂತಹ ಕಾರ್ಯಗಳಿಗೆ ಎಲ್ಲೆಲ್ಲೂ ಮಾನ್ಯತೆ ಸಿಕ್ತು ಅನ್ನೋದನ್ನ ಗಮನಿಸಿದ್ವಿ. ಈಗ ಅದರ ಮುಂದುವರೆದ ಭಾಗ. 1894 ಆಗಸ್ಟ್ 26ನೇ ತಾರೀಕಿನಂದು ಬೆಂಗಳೂರಲ್ಲೂ ಕೂಡ ಇಂಥದ್ದೇ ಒಂದು ಸಭೆ ನಡೆಯಿತು ಅನ್ಬೋದು. ಈ ಸಭೆಯ ಕಾರ್ಯಕಲಾಪಗಳ ವರದಿ ಬೆಂಗಳೂರು ಸ್ಪೆಕ್ಟೇಟರ್ ಅನ್ನುವಂತಹ ಪತ್ರಿಕೆಯಲ್ಲಿ ಹೀಗೆ ಪ್ರಕಟಣೆ ಮಾಡಲ್ಪಡ್ತು. ಏನಂತ? ಸ್ವಾಮಿ ವಿವೇಕಾನಂದರಿಗೆ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಸೆಂಟ್ರಲ್ ಕಾಲೇಜಿನ ಉಪನ್ಯಾಸ ಭವನದಲ್ಲಿ ಏರ್ಪಾಟಾಗಿದ್ದಂತಹ ಹಿಂದೂ ನಾಗರಿಕರ ಸಭೆ ಬೆಳಗ್ಗೆ 8 ಗಂಟೆಗೆ ಪ್ರಾರಂಭ ಆಯಿತು. ಸಭೆಯ ಅಧ್ಯಕ್ಷತೆಯನ್ನ ಮೈಸೂರಿನ ದಿವಾನರಾಗಿದ್ದಂತಹ ಸರ್ ಕೆ ಶೇಷಾದ್ರಿ ಅಯ್ಯರ್ರವರು ವಹಿಸಿದ್ರು. ಉತ್ಸಾಹಿ ಶ್ರೋತೃಗಳಿಂದ ಸಭೆ ಕಿಕ್ಕಿರಿದು ಸೇರಿತ್ತು. ವೇದಿಕೆ ಮೇಲೆ ಉಪಸ್ಥಿತರಿದ್ದಂತಹ ಇತರ ಗಣ್ಯರು ಅಂತಂದ್ರೆ ಮೈಸೂರು ಮಹಾರಾಜರ ಕೌನ್ಸಿಲರ್ ಆದಂತಹ ಆನರಬಲ್ ಚೆಂಗಲ್ ರಾವ್ ಪಂತುಲುವರು, ಮೈಸೂರಿನ ಮುಖ್ಯ ನ್ಯಾಯಸ್ಥಾನದಲ್ಲಿದ್ದಂತಹ ನ್ಯಾಯಮೂರ್ತಿಗಳಾದಂತಹ ರಾಮಚಂದ್ರ ಅಯ್ಯರ್, ಹಾಗೆ ಕೃಷ್ಣಮೂರ್ತಿ, ಆಡಳಿತ ಕಾರ್ಯದರ್ಶಿಗಳಾಗಿದ್ದಂತಹ ಶ್ರೀ ಸಿ ಮೀನಾಕ್ಷಿ ಅಯ್ಯರ್, ಜನಗಣತಿಯ ಅವತ್ತಿನ ಕಮಿಷನರ್ ಆಗಿದ್ದಂತಹ ಶ್ರೀ ನರಸಿಂಹ ಅಯ್ಯಂಗಾರ್, ಮೈಸೂರಿನ IGP ಅವರಾಗಿದ್ದಂತಹ ಶ್ರೀ ಮಹದೇವರಾವ್, ಮುಜರಾಯಿ ಇಲಾಖೆ ಸೂಪರಿಂಟೆಂಡೆಂಟ್ ಆಗಿದ್ದಂತಹ ಶ್ರೀ ಶ್ರೀನಿವಾಸಲು ಚಾರ್ಲು ಇವರುಗಳೆಲ್ಲರೂ ಸೇರಿದ್ರು. ಅಧ್ಯಕ್ಷರು ಸಭೆಯನ್ನು ಉದ್ದೇಶಿಸಿ ಸ್ವಾರಸ್ಯಕರವಾದಂತಹ ಪ್ರಸ್ತಾವನಾ ಭಾಷಣವನ್ನ ಮಾಡಿದಾಗ ಶ್ರೀ ಜಿ ನರಸಿಂಹಾಚಾರ್ಯರು ವಿವೇಕಾನಂದರ ಜೀವನದ ಕುರಿತು ತುಂಬಾ ಉತ್ಸಾಹಪೂರ್ಣವಾಗಿ ಒಂದು ದೀರ್ಘವಾದಂತಹ ಭಾಷಣವನ್ನೇ ಮಾಡಿಬಿಟ್ರು. ನಂತರ ಶ್ರೀರಾಮಚಂದ್ರ ಅಯ್ಯರ್ ಅವರು ಒಂದು ಪುಟ್ಟ ಭಾಷಣವನ್ನ ಮಾಡ್ತಾ ವಿವೇಕಾನಂದರಿಗೆ ಧನ್ಯವಾದಗಳನ್ನು ಅರ್ಪಿಸುವಂತಹ ಮೊದಲನೆಯ ಠರಾವನ್ನ ಮಂಡಿಸಿದ್ರು. ಅದನ್ನ ಸಭೆ ಸರ್ವಾನುಮತದಿಂದ ಎಲ್ಲರೂ ಕೂಡ ಅಂಗೀಕರಿಸಿತು. ನಂತರ ಇತರ ಗಣ್ಯರು ಭಾಷಣಗಳನ್ನ ಮಾಡಿದ್ರು. ನಂತರ ವಿವೇಕಾನಂದರಿಗೆ ಆದರದ ಆತಿಥ್ಯವನ್ನು ನೀಡೋದಕ್ಕಾಗಿ ಅಮೆರಿಕಾದ ನಾಗರಿಕರಿಗೆ ಕೃತಜ್ಞತೆಗಳನ್ನು ಅರ್ಪಿಸೋದ್ರ ಮೂಲಕ ನಿರ್ಣಯವನ್ನ, ಹಾಗೆ ಈ ಎರಡೂ ನಿರ್ಣಯಗಳನ್ನ ಸ್ವಾಮಿ ವಿವೇಕಾನಂದರು ಡಾಕ್ಟರ್ ಬರೋಸ್ರವ್ರಿಗೂ ಕೂಡ ಕಳಿಸ್ಕೊಡ್ಬೇಕು ಅಂತ ನಿರ್ಧಾರವಾಗಿ ಮತ್ತೊಂದು ನಿರ್ಣಯವನ್ನ ಸರ್ವಾನುಮತದಿಂದ ಎಲ್ಲರೂ ಕೂಡ ಅವತ್ತು ಅಂಗೀಕರಿಸಿದ್ರು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿದು ಬರುತ್ತೆ. ಸ್ವಾಮೀಜಿಯಲ್ಲಿ ಇದ್ದಂತಹ ಪ್ರಚಂಡ ಯಶಸ್ಸು ಭಾರತದಾದ್ಯಂತ ಉತ್ಸಾಹದ ವಾತಾವರಣವನ್ನ ಉಂಟು ಮಾಡಿಬಿಟ್ಟಿತ್ತು. ಆದರೆ ಕಲ್ಕತ್ತಾದಲ್ಲಿ ಮಾತ್ರ ಅದು ಸ್ವಲ್ಪ ಹೆಚ್ಚಾಗಿತ್ತು, ಅಥವಾ ಅದು ಭಾವಾವೇಶಕ್ಕೆ ಏರಿಬಿಟ್ಟಿತ್ತು ಅಂದ್ರೂ ಕೂಡ ಅತಿಶಯೋಕ್ತಿಯಾಗೋದಕ್ಕೆ ಸಾಧ್ಯ ಇಲ್ಲ. ಕಲ್ಕತ್ತಾ ಸ್ವಾಮಿ ವಿವೇಕಾನಂದರ ಜನ್ಮಸ್ಥಳ, ಶ್ರೀರಾಮಕೃಷ್ಣರ ಶಿಷ್ಯ ವೃಂದದ ಕೇಂದ್ರ ಸ್ಥಾನ ಅನ್ನೋ ಕಾರಣದ ಜೊತೆಗೆ ಮತ್ತೊಂದು ವಿಷಯ ಇತ್ತು. ಏನದು? ಸ್ವಾಮೀಜಿಯ ಮೇಲಿನ ಅಸೂಯೆಯಿಂದಾಗಿ ಪ್ರತಾಪ್ ಚಂದ್ರ ಮಜುಮ್ದಾರ ಹಾಗೆ ಅವನ ಸಂಗಡಿಗರು ಅವರ ಮೇಲೆ ತುಂಬಾ ಹೀನಾಯವಾದಂತಹ ದೋಷ ಆರೋಪಣೆಗಳೆಲ್ಲದನ್ನ ಮಾಡಿ ಹೆಸರು ಗಳಿಸೋದಕ್ಕೆ ನೀಚ ಪ್ರಯತ್ನ ಮಾಡಿದ್ದು ಇಲ್ಲಿ. ಹಾಗೆ ಅವನ ಅಪಪ್ರಚಾರಕ್ಕೆ ಸ್ವಲ್ಪ ಮಟ್ಟಿನ ಕುಮ್ಮಕ್ಕು ದೊರೆತದ್ದೂ ಕೂಡ ಇದೇ ಕಲ್ಕತ್ತಾ ಜಾಗದಲ್ಲೇ. ಹಾಗಾಗಿ ಸ್ವಾಮೀಜಿಯ ಗೌರವಾರ್ಥವಾಗಿ ಕಲ್ಕತ್ತಾದಲ್ಲಿ ನಡೆದಂತಹ ಸಮಾರಂಭದ ವೈಶಿಷ್ಟ್ಯ ಹೆಚ್ಚು ಅನ್ನೋದನ್ನ ನಾವಿಲ್ಲಿ ಭಾವಿಸಬಹುದಾಗಿದೆ. ಸೆಪ್ಟೆಂಬರ್ 5ನೇ ತಾರೀಕಿನ ಅಂದು ಈ ಬೃಹತ್ ಕಲ್ಕತ್ತಾ ನಗರದಲ್ಲಿ ಪ್ರಮುಖ
ಹಿಂದೂ ನಾಗರಿಕರ ಸಹಕಾರದ ಜೊತೆಗೆ ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರು ಭಾರೀ ಬಹಿರಂಗ ಸಭೆಯನ್ನು ಏರ್ಪಾಟ್ ಮಾಡಿದ್ರು. ನಾನಾ ವರ್ಗಗಳ ನಾನಾ ಅಭಿಪ್ರಾಯಗಳ 4,000 ಜನ ಅವತ್ತು ಸೇರಿದ್ರು. ಈ ಸಭೆಯಲ್ಲಿ ಪಂಡಿತರು, ಶ್ರೀಮಂತ ಜಮೀನ್ದಾರರು, ನ್ಯಾಯಾಧೀಶರು, ವಕೀಲರು, ರಾಜಕಾರಣಿಗಳು, ಪ್ರಾಧ್ಯಾಪಕರು ಹಾಗೆ ಇತರ ಹಲವಾರು ಗಣ್ಯ ನಾಗರಿಕರೆಲ್ಲರೂ ಕೂಡ ಆ ಸಭೆಯಲ್ಲಿ ಭಾಗವಹಿಸಿದ್ರು. ಈ ಬೃಹತ್ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದವರು ರಾಜ ಪ್ಯಾರಿ ಮೋಹನ್ ಮುಖರ್ಜಿರವರು. ಸ್ವಾಮೀಜಿ ಸಾಧಿಸಿದಂತಹ ಮಹಾಕಾರ್ಯಗಳಿಗಾಗಿ ಅವರಿಗೆ ಅಭಿನಂದನೆಯನ್ನ, ಕೃತಜ್ಞತೆಯನ್ನ ಅರ್ಪಿಸುವಂತಹ ಸ್ಫೂರ್ತಿಯುತ ಉಜ್ವಲ ಭಾಷಣಗಳನ್ನ ಸಭೆ ವೀಕ್ಷಿಸಿತು. ವೇದಿಕೆ ಮೇಲೆ ಕುಳಿತಿದ್ದೋರೆಲ್ಲ ಆ ಕಾಲದ ಸುಪ್ರಸಿದ್ಧ ರಾಷ್ಟ್ರೀಯ ಧುರೀಣರು, ಪ್ರಚಂಡ ವಾಗ್ಮಿಗಳು ಆಗಿದ್ದಂಥ ಸರ್ ಸುರೇಂದ್ರನಾಥ ಬ್ಯಾನರ್ಜಿ, ನಾಗೇಂದ್ರನಾಥ್ ಘೋಷ್ ಮುಂತಾದವರಿದ್ರು. ಅವತ್ತಿನ ಸಭೆಯಲ್ಲಿ ಈ ಹಿಂದೆಲೇ ಹೇಳಲಾಗಿರುವಂಥ ಈ ರೀತಿಯ 3 ನಿರ್ಣಯಗಳನ್ನು ಅಂಗೀಕರಿಸಿದ್ರು. ಈ ನಿರ್ಣಯಗಳ ಜೊತೆಗೆ ಈ ಕೆಳಗಿನ ಪತ್ರವನ್ನು ಸ್ವಾಮಿ ವಿವೇಕಾನಂದರಿಗೆ ಕಳುಹಿಸಿಕೊಡಬೇಕು ಅಂತ ಅಭಿಮತದಿಂದ ತೀರ್ಮಾನಿಸಲ್ಪಡ್ತು. ಏನದು? ಶ್ರೀಮದ್ ವಿವೇಕಾನಂದ ಸ್ವಾಮಿಗಳವರಿಗೆ. ಪ್ರಿಯ ಮಹನೀಯರೇ, ಸೆಪ್ಟೆಂಬರ್ 5, 1894ರಂದು ಕಲ್ಕತ್ತಾ ಪುರಭವನದಲ್ಲಿ ಏರ್ಪಾಟ್ ಮಾಡಲ್ಪಟ್ಟಿದ್ದಂತಹ ಕಲ್ಕತ್ತಾ ಹಾಗೂ ಅದರ ಉಪನಗರಗಳಿಗೆ ಸೇರಿದಂತಹ ಹಿಂದೂ ನಿವಾಸಿಗಳ ಒಂದು ದೊಡ್ಡ ಪ್ರಾತಿನಿಧಿಕವಾದಂತಹ ಹಾಗೆ ಪ್ರಭಾವಶಾಲಿ ಸಭೆಯ ಅಧ್ಯಕ್ಷರಾಗಿ ನೀವು ಸೆಪ್ಟೆಂಬರ್ 1893ರಲ್ಲಿ ಶಿಕಾಗೋದಲ್ಲಿ ನಡೆದಂತಹ ಸರ್ವಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮವನ್ನ ಸಮರ್ಥವಾಗಿ ಪ್ರತಿನಿಧಿಸಿದ್ದಕ್ಕಾಗಿ ಸ್ಥಳೀಯ ಹಿಂದೂ ಸಮುದಾಯ ಕೃತಜ್ಞತೆಗಳನ್ನು ಅರ್ಪಿಸೋದಕ್ಕೆ ಸಂತೋಷ ಅಂತ ಅಭಿವ್ಯಕ್ತಗೊಳಿಸತ್ತೆ. ಮುಂದುವರೆದು ಹೇಳ್ತು, ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಅಮೆರಿಕಾಗೆ ಭೇಟಿ ಕೊಟ್ಟಂತಹ ನೀವು ಎದುರಿಸಿದಂತಹ ತೊಂದರೆ ಹಾಗೂ ಮಾಡಿದಂತಹ ತ್ಯಾಗಕ್ಕಾಗಿ ನಿಮ್ಮಿಂದ ಪ್ರತಿನಿಧೀಕೃತರಾದವರು ಎಲ್ಲರೂ ಕೂಡ ನಿಮ್ಮನ್ನ ಹೃದಯಾಂತರಾಳದಿಂದ ಅಭಿನಂದಿಸ್ತಾರೆ. ಅಷ್ಟೇ ಅಲ್ಲದೆ ಅವರಿಗೆ ಅತ್ಯಂತ ಪೂಜ್ಯವಾದಂತಹ ಅವರ ಆರ್ಯ ಧರ್ಮದ ಒಳಿತಿಗಾಗಿ ನೀವು ನಿಮ್ಮ ಭಾಷಣಗಳ ಮೂಲಕ ಮತ್ತು ಜಿಜ್ಞಾಸುಗಳ ಪ್ರಶ್ನೆಗಳಿಗೆ ಕೊಡುವಂತಹ ಸಿದ್ಧ ಉತ್ತರಗಳ ಮೂಲಕ ಸಲ್ಲಿಸಿದಂತಹ ಸೇವೆಗಾಗಿ ನಿಮಗೆ ಅವರ ವಿಶೇಷ ಕೃತಜ್ಞತೆಗಳು ಸಲ್ಲತ್ವೆ. ಹಿಂದೂ ಧರ್ಮದ ಮೂಲಭೂತ ತತ್ವಗಳನ್ನು ಕುರಿತು ಯಾವ ವ್ಯಾಖ್ಯಾನ ಒಂದು ಉಪನ್ಯಾಸದ ಮಿತಿಯೊಳಗೆ ನೀವು 1893 ಸೆಪ್ಟೆಂಬರ್ 19 ಸರ್ವಧರ್ಮ ಸಮ್ಮೇಳನದಲ್ಲಿ ಮಾಡಿದಂತಹ ಭಾಷಣದಲ್ಲಿ ಹೇಳಿದ್ದಕ್ಕಿಂತ ಖಚಿತವೂ ಉಜ್ವಲವೂ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲದೆ ಮುಂದೆ ಬೇರೆ ಬೇರೆ ಸಂದರ್ಭದಲ್ಲಿ ಇದೇ ವಿಷಯದ ಮೇಲಿನ ನಿಮ್ಮ ಹೇಳಿಕೆಗಳು ಅಷ್ಟೇ ಸ್ಪಷ್ಟ, ನಿಖರವೂ ಕೂಡ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಯುಗ ಯುಗಗಳಿಂದಲೂ ಕೂಡ ಹಿಂದೂ ಧರ್ಮವನ್ನ ತಪ್ಪಾಗಿ ಗ್ರಹಿಸಲ್ಪಟ್ಟಿದ್ದು ಹಾಗೆ ತಪ್ಪಾಗಿ ವಿವರಿಸಲ್ಪಟ್ಟಿದ್ದು ಹಿಂದೂಗಳ ದೌರ್ಭಾಗ್ಯ ಅಂತಲೇ ಭಾವಿಸ್ತೇವೆ. ಹಾಗಾಗಿ ಅಪರಿಚಿತ ನಾಡಿನಲ್ಲಿ ವಿಭಿನ್ನ ಧರ್ಮದವರನ್ನ ಅನುಸರಿಸುವಂತಹ ಅಪರಿಚಿತ ಜನರ ಮಧ್ಯದಲ್ಲಿ ಹಿಂದೂ ಧರ್ಮದ ಕುರಿತಾಗಿ ಸತ್ಯವನ್ನ ನುಡಿದಂತಹ ಭ್ರಾಂತಿಯನ್ನ ಹೋಗಲಾಡಿಸೋದಕ್ಕೆ ಎದೆಗಾರಿಕೆಯನ್ನ, ಸಾಮರ್ಥ್ಯವನ್ನ ವ್ಯಕ್ತಪಡಿಸಿದಂತಹ ಒಬ್ಬರ ವಿಚಾರದಲ್ಲಿ ಅವರು ವಿಶೇಷ ಕೃತಜ್ಞತೆಯನ್ನ ತಡೆದಿರುವುದಕ್ಕೆ ಸಾಧ್ಯವೇ ಇಲ್ಲ ಅನ್ಬೋದು. ಅಲ್ಲದೆ ನಿಮ್ಮನ್ನ ಆದರದಿಂದ ಸ್ವೀಕರಿಸಿ ಮಾತನಾಡೋದಕ್ಕೆ ಅವಕಾಶವನ್ನ ಕೊಟ್ಟು ನಿಮ್ಮ ಕಾರ್ಯದಲ್ಲಿ ನಿಮ್ಮನ್ನ ಉತ್ತೇಜಿಸಿ ನಿಮ್ಮ ಮಾತುಗಳನ್ನ ಸಹನೆಯಿಂದ ಸಹೃದಯತೆಯಿಂದ ಆಲಿಸಿದಂತಹ ಶ್ರೋತೃಗಳಿಗೂ ಕೂಡ ಹಿಂದೂಗಳು ಸಮಾನವಾಗಿ ಕೃತಜ್ಞರಾಗಿದ್ದಾರೆ. ಹಿಂದೂ ಧರ್ಮ ತನ್ನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಧರ್ಮ ಪ್ರಸಾರಕನನ್ನ ಅಂದ್ರೆ ಮಿಷನರಿಯನ್ನ ಕಂಡುಕೊಂಡಿದೆ. ಅಲ್ಲದೆ ನಿಮ್ಮಷ್ಟು ಸಮರ್ಥರಾದಂತಹ ಹಾಗೆ ಸಿದ್ಧಹಸ್ತರಾದಂತಹ ವ್ಯಕ್ತಿಯೊಬ್ಬರನ್ನ ಕಂಡುಕೊಂಡದ್ದು ಹಿಂದೂ ಧರ್ಮದ ಅಪೂರ್ವ ಭಾಗ್ಯ ಅಂತ ಭಾವಿಸ್ತೇನೆ. ತಮ್ಮ ಪ್ರಾಚೀನ ಧರ್ಮದ ಬಗ್ಗಿನ ನಿಜವಾದ ಜ್ಞಾನವನ್ನ ಪ್ರಸಾರ ಮಾಡೋದರಲ್ಲಿ ನೀವು ವಹಿಸಿದಂತಹ ಸಕಲ ಶ್ರಮಕ್ಕಾಗಿ ನಿಮಗೆ ತಮ್ಮ ಹೃತ್ಪೂರ್ವಕ ಸಹಾನುಭೂತಿಯನ್ನ ಹಾಗೂ ಕಳಕಳಿಯ ಕೃತಜ್ಞತೆಗಳನ್ನ ಸಲ್ಲಿಸದಿದ್ರೆ ತಮ್ಮಿಂದ ಕರ್ತವ್ಯ ಲೋಪ ಆಗುತ್ತೆ ಅಂತ ನಿಮ್ಮ ದೇಶ ಬಾಂಧವರು, ಸಹನಾಗರಿಕರು ಹಾಗೆ ಹಿಂದೂ ಬಂಧುಗಳು ಭಾವಿಸ್ತಾರೆ. ನೀವು ಪ್ರಾರಂಭಿಸಿರುವಂತಹ ಸತ್ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಭಗವಂತ ನಿಮಗೆ ಹೆಚ್ಚು ಉತ್ಸಾಹವನ್ನ, ಶಕ್ತಿಯನ್ನ ಕರುಣಿಸಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥಿಸ್ತೇವೆ. ತಮ್ಮ ವಿಧೇಯ
ಪ್ಯಾರಿ ಮೋಹನ್ ಮುಖರ್ಜಿ ಅಧ್ಯಕ್ಷ. ಅವತ್ತಿನ ಸಭೆಯಲ್ಲಿ ಶ್ರೀ ನರೇಂದ್ರ ಘೋಷ್ ಸರ್, ಸುರೇಂದ್ರನಾಥ ಬ್ಯಾನರ್ಜಿ ಮೊದಲಾದವರು ಕೂಡ ಮಾಡಿದಂತಹ ಭಾಷಣಗಳು ವಿಶೇಷ ಧಾರ್ಮಿಕ ಭಾವನೆಗಳನ್ನು ಒಂದು ಅಲೆಯನ್ನೇ ಎಬ್ಬಿಸ್ಬಿಡ್ತು ಅಂತ ನಾವಿಲ್ಲಿ ಗಮನಿಸ್ಬೋದು. ಸನಾತನ ಧರ್ಮದ ಚೈತನ್ಯವೇ ಅಲ್ಲಿ ಆವಿರ್ಭವಿಸಿ ಅವತ್ತಿನ ಭಾಷಣಕಾರರಾಗಿದ್ದಂತಹ ಮಾತುಗಳಲ್ಲಿ ನವಸ್ಫೂರ್ತಿಯನ್ನು ಸಂಚಾರಗೊಳಿಸೋ ಹಾಗೆ ಮಾಡಿದ್ದು ಅವತ್ತಿನ ವಿಶೇಷತೆ. ರಾಜಾ ಪ್ಯಾರಿ ಮೋಹನ್ ಮುಖರ್ಜಿಯವರ ಅಧ್ಯಕ್ಷೀಯ ಭಾಷಣದ ಒಂದು ಭಾಗ ಹೀಗಿತ್ತು. ಅಧ್ಯಕ್ಷೀಯ ಭಾಷಣದಲ್ಲಿ ಏನನ್ನ ಹೇಳಿದ್ರು ಅನ್ನೋದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮಕೃಷ್ಣ.